ಇಟ್ಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್. ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು. ಭಾಳ ಏನಂತೀವಿ ರಚಿತಾರಾಮ್ ಅವರು ಶ್ರೀನಗರ್ ಕಿಟ್ಟಿದ್ದು ಲವ್ ಸೀನ್ಸ್ ಇದೆಯಲ್ಲ, ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ. ಹಾಗೆ ಸ್ವಲ್ಪ ಈ ನಾಕ್ಷಿಗೆ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ. ತುಂಬ ಏನಂತೀವಿ ಈ ಲವ್ಲಿ ಮುಳುಗಿದಂಥ ಆಳು. ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ, ಒಂದು ನೆಗೆಟಿವ್ ಪಾಯಿಂಟ್ಸು ತರ್ತಾರೆ, ಬೋತ್ ಮಿಕ್ಸ್ ಮಾಡಿ ತರ್ತಾರೆ. ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ. ಏನಂದರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ, ಒಂದು ತ್ಯಾಗ ಅಂತ ಏನು ಹೇಳ್ತೀವಿ, ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ. ಆ ಎಲ್ಲದಕ್ಕೂ ಮೀರಿದ್ದೇ ಈ ಲವ್ ಸ್ಟೋರಿ ಅಂತ ನಾನು ಭಾವಿಸ್ತೀನಿ. ಸಂಜು ವೆಡ್ಸ್ ಗೀತಾ ಟು ಭಾಳ ಅದ್ಭುತವಾದ ವಿಜುವಲ್ಸು. ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರ್ಯಾಕ್ಟ್ ಆಯಿತು. ಶ್ರೀಧರ್ ಅಂತ ನಾನು ಕೇಳಿದೆ, ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಕ್ಚರ್ ಮಾಡಿದ್ದಾರೆ ಅವರ. ಹೌದು, ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ನಿಜವಾಗ್ಲೂ ಇನ್ನೊಂದು ಫಿಲ್ಮ್ ಮಾಡಬೇಕು ನಾವು ಜೊತೆಲಿ. ಐ ಥಿಂಕ್ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಆಮೇಲೆ ಮ್ಯೂಸಿಕ್ಕು, ರಿಕಾರ್ಡಿಂಗು, ಸತ್ಯ ಹೆಗ್ಡೆ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕಿಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಭಾಳ ಅದ್ಭುತವಾಗಿ, ಭಾಳ ಎಲ್ಲೂ ಓವರ್ ಇಲ್ಲ. ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ. ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು, ಅಭಿನಯ ಮಾಡಿ ತೋರಿಸ್ಬೇಕು, ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ. ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟರ್ ಇಂಟೆಲಿಜೆಂಟಾಗಿ, ಐ ಥಿಂಕ್ ನಾಗಶೇಖರ್ ಭಾಳ ಇಂಟೆಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ. ರಚಿತಾರಾಮ್ ಅವರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಯಾರು ನಮ್ಮ ಕಾಮಿಡಿ ಮಾಡಿದ್ದಾರೆ ನಾನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮಾಡಿದ್ದಾರೆ. ಆ್ಯಂಡ್ ಓವರ್ ಆಲ್ ಫಿಲ್ಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಎಲ್ಲೂ ಬೋರ್ ಹೊಡಿಯಲ್ಲ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಭಾಳ ಒಳ್ಳೆ ಕಥೆ ಹೇಳೋ ರೀತಿ ಇದೆಯಲ್ಲ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬ ಸ್ಟೈಲಿಶಾಗಿ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ. ಅವ್ರ ಹೆಸರೇ ಗೀತಾ. ಆಲ್ಮೋಸ್ಟ್ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ, ಈ ಗೀತಾನ ವರ್ಡೇ ಬರುತ್ತೆ. ಹೀರೋಯಿನ್ಗಳ ಹೆಸರನ್ನ ಯೂಶ್ವಲಾಗಿ ಗೀತಾ ಅಂತಲೇ ಇಡ್ತಾರೆ. ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಕ್ಚರ್ ಬಂದಿತ್ತು, ಐ ಥಿಂಕ್ ಹೇಮಮಾಲಿ ಅವ್ರು ಮಾಡಿರೋದು, ನೋಡಿರ್ಬೇಕು. ಸೊ ಈ ಗೀತಾನ ವರ್ಡೇ ಲಕ್ಕಿ ವರ್ಡ್ ಅಂತ ಐ ಥಿಂಕ್. ಇವ್ರು ನಮ್ಮ ಶಂಕರ್ ನಾಗ್ ಅವರು ಗೀತಾ ಅಂತ ಪಿಕ್ಚರ್ ಹೆಸರೇ ಗೀತಾ ಅಂತ ಇಟ್ಟಿದ್ದಾರೆ. ಐ ಥಿಂಕ್ ಅವರು ನೋಡ್ಬೇಕಂತ ಆಸೆ ಪಟ್ಟರು. ಸರಿ, ಜೊತೆಲಿ ನಾ ಕೇಳ್ಕೊಂಡೆ ಅವ್ರನ್ನ, ಮಕ್ಕಳು ಬರ್ಬೋದಂತ. ಅಯ್ಯೋ ಬರಲಿ ಅಣ್ಣ ಅಂದರು. ಯಾಕಂದರೆ ಅವ್ರ ಪಾಪ ಅವ್ರು ಔಟಿಂಗಿಗೆ ಕರ್ಕೊಂಡು, ಲಾಸ್ಟ್ ಇಯರ್ ನಾನು ಆಗಲಿಲ್ಲ, ನಾನು ಕರ್ಕೊಂಡು ಹೋಗಿ ಎಲ್ಲಿದೆ. ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಬಾಲಚಂದ್ರನಿಗೆ. ಯಾಕಂದರೆ ನನಗೆ ಹುಷಾರಿರಲಿಲ್ಲ, US ಹೋಗ್ಬೇಕಾಯ್ತು. ನಾನು ರಿಲೀಸು ಪ್ರಮೋಷನ್ಲಿ ಅದ್ರಲ್ಲಿ ಬ್ಯುಸಿಯಾಗಿದ್ದೆ. ಅದಾದಮೇಲೆ US ಹೋಗ್ಬೇಕಾಯ್ತು. ಸೊ ಅದರಲ್ಲಿಂದ ತೋರ್ಸೋಕ್ಕಾಗಲಿಲ್ಲ. ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಡ್ಸ್ ಗೀತಾನೇ ಫಸ್ಟ್ ಸಿನಿಮಾ ನೋಡಬೇಕಾಯ್ತು ಅಂತ. ಅದು ನಮ್ಮ ಜೊತೆ ನೋಡಬೇಕಂತ, ಅದು ಭಾಳ ಖುಷಿಯಾದ ವಿಷಯ. ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ. ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ. ಅವ್ರ ಮಕ್ಕಳು ಹೊರಗಡೆ ಕೂತ್ಕೊಂಡು ಭಾಳ ಕಿರಿಸ್ತಾಯಿದ್ರು. ಅವ್ರಿಗೆ ಬೇರೆ ಲೋಕ ಅದು. ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ, ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಕುಂತ್ಕೊಂಡು ಆ ಪಾಪ್ಕಾರ್ನು, ಒಂದು ಜ್ಯೂಸ್ ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ, ಆ ಸೌಂಡ್ ನೋಡಿದಾಗ ಅವ್ರದ್ದೇ ಆದ ಒಂದು ಭಾವನೆಗಳಿರುತ್ತೆ. ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ. ತುಂಬ ಮಾಡಿದ್ದಾರೆ. ಜೋಕ್ಸ್ ಸೈಡ್ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ನ. ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ಐ ಥಿಂಕ್ ಹ್ಯಾಸ್ ಡನ್ ಅ ವೆರಿ ಮೆಮೊರಬಲ್ ಜಾಬ್. ಒಂದು ಪೆಂಡಿಂಗ್ ಇದೆ, ನನ್ನ ಜೊತೆ ಮಾಡೋ ಪೆಂಡಿಂಗ್ ಇದೆ. ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ, ಬಟ್ ರೀಲ್ ಬಿಡ್ತಾರೆ, ಮಾಡ್ತಿಲ್ಲ ಅಷ್ಟೇ. ಇವಾಗ ಡಿಜಿಟಲ್ ಇಲ್ಲ, ಹೇಳ್ತಾ ಇದ್ದೆ. ಅದೊಂದು ಕತೆ ಹೇಳಿದರು, ಒಂದು ಒಳ್ಳೆ ಕತೆ ಹೇಳಿದರು. ಅದು ಒಂದು ಪೀರಿಯಾಡಿಕ್ ಫಿಲ್ಮ್ ಹೇಳಿದ್ರು, ತುಂಬ ಚೆನ್ನಾಗಿದೆ ಐಡಿಯಾ. ಅದು ನನಗಿನ್ನೂ ಮನಸ್ಸಲ್ಲಿ ಇದೆ. ಅದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಹೇಳಿದ್ರು. ಅದು ಭಾಳ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬ. ಅದು ಐ ಥಿಂಕ್ ಹಿ ಹ್ಯಾಸ್ ಡನ್ ವೆರಿ ವೆಲ್ ಆ್ಯಂಡ್ ಗುಡ್. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಸೀಯಿಂಗ್ ನಾಗಶೇಖರ್ ಬ್ಯಾಕ್ ಇನ್ ಆ್ಯಕ್ಷನ್. ಭಾಳ ಚೆನ್ನಾಗಿ ಅದನ್ನ ಎತ್ಕೊಂಡಿದ್ದಾರೆ. ಸಿದ್ಧಘಟ್ಟ ಸಿಲ್ಕ್ಸ್ ಅನ್ನೋದೇ ಭಾಳ ಅದ್ಭುತವಾದ ಒಂದು ಕಾನ್ಸೆಪ್ಟ್. ಆ್ಯಂಡ್ ರೈತರದ್ದು, ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬ ಚೆನ್ನಾಗಿದೆ. ಹೇಳೋ ರೀತಿ ಇರ್ಬೋದು. ಆ್ಯಂಡ್ ಸುಮ್ಮನೆ ನಾವೇನು ಹೇಳ್ತೀವಿ, ಕ್ಯಾಮ್ರಾಮನ್ ಇವ್ರನ್ನ ಹಾಕ್ಬಿಟ್ಟಿದ್ದೀವಿ, ಅವ್ರನ್ನ ಹಾಕ್ಬಿಟ್ಟಿದ್ದೀವಿ, ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ. ತೋರ್ಸೋದಕ್ಕೊಂದು ಪರ್ಪಸ್ ಬೇಕು. ಯಾತಿಗೆ ತೋರಿಸ್ತೀವಿ ನಾವು, ವಿಜುವಲಿ ಯಾಕೆ ನಾವು ತೋರಿಸ್ತೀವಿ ಅಂತ, ಜನಗಳನ್ನ ಹೆಂಗೆ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ. ಅಮಿತಾಬ್ ಬಚ್ಚನ್ದು ಒಂದು ಪಿಕ್ಚರ್ ಬಂದಿತ್ತು. ಅಮಿತಾಬ್ ಬಚ್ಚನ್, ರೇಖಾ ಅವರು, ಅವ್ರಿಗೆ ಜೈ ಬಾದ್ರಿ ಅವ್ರು ಮಾಡಿದರು. ಸಿಲ್ಸಿಲಾ ಅಂತ ಒಂದು ಪಿಕ್ಚರ್ ಮಾಡಿದ್ರು.
ಅದು ನೋಡಿ ವಿಷುವಲ್ಸ್ ಹೆಂಗಿರುತ್ತೆ ಅಂತಂದರೆ ಒಂದು ಲವ್ ಸ್ಟೋರಿಯನ್ನು ಅದು ಏನಾಗುತ್ತೆ, ಸಮ್ ಫಿಲಮ್ಸ್ ವಿಲ್ ಅಟ್ರ್ಯಾಕ್ಟ್. ಕಭಿ ಕಭಿ ಆ ಥರ ಸಂಜು ವೆಟ್ಸ್ ಗೀತ ನಿಜವಾಗ್ಲೂ ಗೆಟ್ಸ್ ಅಟ್ರಾಕ್ಟೆಡ್ ಬೈ ದ. ರಾಜಶೇಖರ್ ಅವ್ರ ಮೂವಿಯಲ್ಲಿ ಸಂಗೀತಕ್ಕೆ ಒಂದು ವಿಶೇಷ ಆದ್ಯತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇನೋ ಸಂಗೀತದ ಜ್ಞಾನ ಭಾಳ ಚೆನ್ನಾಗಿದೆ ಅವ್ರಿಗೆ. ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ, ಜಾಸ್ತಿ ಎಳ್ತಾ ಇರಲ್ಲ ಡೈಲಾಗ್ಲಿ, ಭಾಳ ಚೌಕಟ್ಟಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ ವಾಸ್ ಅ ನೈಸ್ ಫಿಲ್ಮ್. ಆ್ಯಂಡ್ ಮೈಸೂರು ಬಂದಿದ್ದಕ್ಕೂ ಒಂದು ಒಳ್ಳೆ ಸಿನಿಮಾ ನೋಡ್ದಂಗೆ ಆಯಿತು. ಅದೇ ಭಾಳ ಖುಷಿ ಅಂದರೆ ಇಂಥ ಪ್ರೊಡ್ಯೂಸರ್ ಇರಬೇಕು ಚೆನ್ನಾಗಿ. ಯಾಕಂದರೆ ಅವರು ನೋಡಿ ರಿಲೀಸ್ ಆಗಿ ತಿರ್ಗಿ ರಿಲೀಸ್ ಮಾಡ್ಬೇಕನ್ನೋದು ಬಂದಿಲ್ಲ, ಅದು ಯಾರಿಗೂ ಧೈರ್ಯ ಬರಲ್ಲ. ಅವ್ರನ್ನ ಮೆಚ್ಚಬೇಕು, ಅವ್ರು ಚೆನ್ನಾಗಿರುತ್ತೆ. ನಿಮ್ಮ ಹೆಸರು ಚಲವಾದಿ ಕುಮಾರ್. ನಿಜವಾಗ್ಲು ಸೋ ನೈಸ್. ಆ್ಯಂಡ್ ಕಿಟ್ಟಿಗೆ ಒಳ್ಳೇದಾಗಬೇಕು ನಮ್ಗೆ, ಅದು ಮೈನು. ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ, ಅದು ನಮ್ಗೆ ಖುಷಿ. ನಮ್ಮ ನಾಗಶೇಖರ್ಗೂ ಅಷ್ಟೇ, ಯು ಶುಡ್ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್. ಯಾಕಂದರೆ ನಮ್ಮವರು ಚೆನ್ನಾಗಿ ಬರಬೇಕನ್ನೋದೇ ಆಸೆ. ಶ್ರೀನಗರ ಶೆಟ್ಟಿ ಅವರು ಹೀರೋ ಪಾರ್ಟ್ಗೂ ಓಕೆ ವಿಲನ್ ಪಾರ್ಟ್ ಕೊಡ್ತಾರೆ. ಮಾದೇವ ಚಿತ್ರದ ಕೂಡ ಸಮುದ್ರವನ್ನು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಯಾವುದಮ್ಮ ಮಾದೇವ ಚಿತ್ರದಲ್ಲಿ ಸಮುದ್ರ ಮಾಡ್ತಾರೆ, ಅವ್ರು ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರಮ್ಮ. ಅದು ಆರ್ಟಿಸ್ಟ್ ಬರಬೇಕಮ್ಮ. ಅದು ಐ ಥಿಂಕ್ ಗುಡ್ ಚಾಯ್ಸ್. ಹೀರೋನು ಮಾಡಬೇಕು, ಒಳ್ಳೆ ಟೈಮ್ ಬಂದಾಗ ಈ ಥರ ಒಂದು ಪಾತ್ರಗಳು ಮಾಡಬೇಕು. ಇವನ್ ಇವಾಗ D45 ನೋಡಿದಾಗ ಒಂದು ಆ ಟೀಸರ್ ತುಂಬ ಡಿಫ್ರೆಂಟ್ ಆಗಿದೆ. ಹೋಮ್ ಡೈರೆಕ್ಟರ್ ನಾನೇ, ಹೋಮ್ ಹೀರೋ ಆದರೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಏನಾದರೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಆಡಿಯನ್ಸ್ಗೆ, ಯಾವ ಕಾನ್ಸೆಪ್ಟಲ್ಲಿ ಬರ್ಬೋದು ಅಂತ. ಹೋಮ್ ಥರ ಏನಾದರೂ ಯಾಕೆಂದ್ರೆ ಇವಾಗ ತುಂಬ ಅರ್ಲಿ ಹೇಳೋಕ್ಕೆ ಆಗಸ್ಟ್ ಬರ್ತಾ ಇದೆ, ನೀವೇ ನೋಡಿ ನಿಮ್ಗೆ ಅನಿಸುತ್ತೆ. ಅದು ಟೀಸರ್ಲಿ ಒಂದು ಸೌಂಡ್ ಆಗಿದೆ. ಇವಾಗ ತಾನೇ ಮೊನ್ನೆ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿದ್ದೀವಿ. ಏನು ಕಿಡ್ಸ್ ಹೇಳೋದು, ಗೆಟೋ ಕಿಡ್ಸ್ ಅಂತ. ಅವರು ಇದು ಉಗಾಂಡ ಅಂತ ಬಂದರು, ಎಲ್ಲ ಮಕ್ಕಳು. ಅವರು ವೆರಿ ಪಾಪ್ಯುಲರ್ ಮ್ಯೂಸಿಕ್. ಒಂದು ಪ್ರಮೋಷನಲ್ ಸಾಂಗ್ ಮಾಡಿದ್ವಿ ನಾನು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ. ನೋಡಿ, ಒಂದು ಅದ್ಭುತವಾದ ಡ್ಯಾನ್ಸ್ ಅದು. ಆಮೇಲೆ ಆ ಆಡಿಯೋಕ್ಕೆ ಸಾಂಗ್ ಕೇಳೋಕ್ಕೂ ಮಜಾ ಇದೆ. ಒಂದು ವಿಭಿನ್ನವಾದ ಸಾಂಗ್ ಅದು. ಐ ಥಿಂಕ್ ಅದು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಜಾನಿ ಮಾಸ್ಟರ್ ಮಾಡಿದ್ದಾರೆ ಕೊರಿಯೋಗ್ರಾಫಿ, ತುಂಬ ಚೆನ್ನಾಗಿದೆ. ಓವರಾಲ್ ಆ ಪಿಕ್ಚರ್ ಕಾನ್ಸೆಪ್ಟು ಒಂದು ಬೇರೆ ರೀತಿ ಇರುತ್ತೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಐ ಥಿಂಕ್ ಈಗ ಎಲ್ಲೋ ಒಂದು ಕಡೆ ಕನ್ನಡದ ಸಿನಿಮಾಗಳಿಗೆ ಸ್ಕ್ರೀನ್ಗಳು ಸಿಗ್ತಾರೆ. ಈಗ ಈ ಥರ ಮಲ್ಟಿಪ್ಲೆಕ್ಸ್ಗಳೆಲ್ಲ ಬಂದಮೇಲೆ ಈಗ ಬಹುತೇಕ ಎಲ್ಲ ನಾರ್ಮಲ್ ಥಿಯೇಟರ್ಗಳು ಎಲ್ಲ ನೀವುಗಳು ಗಲಾಟೆ ಮಾಡಬೇಕು. ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು, ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ. ಹೆಂಗೆ ಇದು ಯಾವ ನ್ಯಾಯ ಹೇಳಿ? ನೀವು ಮಾಡಬೇಕು, ಮೀಡಿಯಾದವರು ಎತ್ಕೊಡ್ಬೇಕು. ಯಾಕೆ ಕೊಡ್ತಿಲ್ಲ ನೀವು? ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತೀರಾ. ಎಲ್ಲ ಕಲಾವಿದರು ನೋ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ. ಜೊತೆಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್, ಇವತ್ತು ಇಷ್ಟು ಜನ ನೀವು ಮೈಕ್ ಹಿಡಿದಿದ್ದೀರಿ, ಯಾಕೆ ನಾವು ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ? ಒಂದು ರೆಸ್ಪೆಕ್ಟು, ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಲ್ವ, ನೀವು ಫೈಟ್ ಮಾಡಬೇಕು. ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಒಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ. ಯು ಶುಡ್ ಫೈಟ್, ಎವ್ರಿಬಡಿ ಶುಡ್ ಫೈಟ್ ಟುಗೆದರ್. ಕನ್ನಡ ಭಾಷೆ ಅನ್ನೋದು ಒಬ್ರದಲ್ಲ, ಎಲ್ರಿಗೂ ಸಂಬಂಧ ಅಲ್ವಾ? ನಿಮಗೂ ಸಂಬಂಧ ಇದೆ, ನಮಗೂ ಸಂಬಂಧ ಇದೆ, ಪ್ರತಿಯೊಬ್ಬರಿಗೂ ಸಂಬಂಧ ಇದೆ. ಯಾಕೆಂದರೆ ಅವತ್ತು ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗದೆ ಇದ್ದಾಗ ನಿಜವಾಗ್ಲೂ ಹೊಟ್ಟೆ ಉರಿತವೆ. ಮೊನ್ನೆ ಪ್ರಭಾಕರ್ ಅವ್ರ ಮಗನ ಫಿಲ್ಮ್ ನಮ್ಮ ನಿಜವಾಗ್ಲೂ ಇಟ್ ಇಸ್ ನಮಗೆ ಪಾಪ ಅನ್ನಿಸ್ತು. ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಬೆಗ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬರಬಾರ್ದು, ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕಬೇಕು ಅಷ್ಟೇ. ಅದಕ್ಕೆ ಸ್ವಲ್ಪ ನೀವು ಸಹಾಯ ಮಾಡಬೇಕು, ಏನು ಬೇಜಾರು ಮಾಡ್ಕೋಬೇಡಿ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.